ಅಬಕಾರಿ ಇಲಾಖೆಗಳ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಏನೇನಾಗ್ತಾ ಇದೆ ಅಂತಾನೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಅನಿಸ್ತಾ ಇದೆ. ಕಲಬುರಗಿ ಜಿಲ್ಲೆಯ ಅಬಕಾರಿ ಇಲಾಖೆ ಅಧಿಕಾರಿಗಳೇ ಸ್ವಲ್ಪ ಇಲ್ಲಿ ಗಮನಿಸಿ. ಅಬಕಾರಿ ಇಲಾಖೆ ಮಾರ್ಗಸೂಚಿಗಳನ್ನೇ ಗಾಳಿಗೆ ತೂರ್ತಿದ್ದಾರೆ ವೈನ್ ಶಾಪ್ ಮಾಲೀಕರು. CL2 ವೈನ್ ಶಾಪ್ಗಳಲ್ಲಿ ನಿಗದಿತ ದರಕ್ಕೆ ಮದ್ಯ ಸಿಗಲ್ಲ. ಜನರ ಜೇಬಿಗೆ ಕತ್ತರಿ ಹಾಕೋಕೆ ವೈನ್ ಶಾಪ್ ಮಾಲೀಕರು ಕಾದು ಕುಳಿತಿದ್ದಾರೆ. ನಾವು MRP ರೇಟಲ್ಲಿ ಮಾರಾಟ ಮಾಡೋಲ್ಲ ಅಂತ ನೇರವಾಗಿ ವೈನ್ ಶಾಪ್ನಲ್ಲಿ ಮಾಲೀಕರು ಹೇಳ್ತಾ ಇದ್ದಾರೆ. ಇನ್ನು MRP ದರಕ್ಕಿಂತ 10% ಹೆಚ್ಚಿನ ದರವನ್ನು ಜನರಿಂದ ವಸೂಲಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳ ಮೂಗಿನ ತುದಿಯಲ್ಲಿ ಈ ಕೆಲಸ ನಡೀತಿದೆ, ಆದರೂ ಅಧಿಕಾರಿಗಳು ಸುಮ್ಮನಿದ್ದಾರೆ. ಇನ್ನು ಕಮಲಾಪುರ ತಾಲೂಕಿನ ಮಹಾಗಾಂವ್ ಕ್ರಾಸ್ನ A1 ಬ್ರ್ಯಾಂಡಿ ಶಾಪ್ನಲ್ಲಿ ನಮ್ಮ ವಾಹಿನಿಯಿಂದ ರಿಯಾಲಿಟಿ ಚೆಕ್ ಮಾಡಲಾಗಿದೆ. ನಾವು ಕಡಿಮೆ ಬೆಲೆಗೆ ಮಾರಾಟ ಮಾಡಿದರೆ ಬೇರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಲೀಕರಿಗೆ ಹೊಡೆತ ಬೀಳುತ್ತೆ ಅಂತ ಅಲ್ಲಿನ ಮ್ಯಾನೇಜರ್ ಅವರು ಹೇಳ್ತಾರೆ ಮತ್ತು ಅಲ್ಲಿನ ಮಾರಾಟಗಾರರು ಹೇಳ್ತಿದ್ದಾರೆ. ಅದಕ್ಕಾಗಿ ನಾವು 10% ಹೆಚ್ಚಿನ ಹಣದಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ಮಾರಾಟಗಾರರು ಒಪ್ಕೊಂಡಿದ್ದಾರೆ. ಇನ್ನು ತಾಲೂಕಾ ಅಬಕಾರಿ ಅಧಿಕಾರಿಗಳಿಗೆ ಕರೆ ಮಾಡಿ ಹೇಳಿದರೆ ಅವರು ಯಾವುದೇ ರೀತಿಯಾದಂತಹ ಕೇರ್ ತೆಗೆದುಕೊಂಡಿಲ್ಲ. ಇನ್ನು ಅಧಿಕಾರಿಗಳ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ನಂಬಿಕೆನೇ ಇಲ್ಲ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏನ್ ಹೇಳೋದು ಬರ್ತಿ ಮಾತಾಡೋದು ಅವ್ರು ಹೇಳಿದ ಮಾಡಬೇಡ. 365 345 ಅದಲ್ರಿ MRP ಇಲ್ಲ ಸರ್. ನಮ್ಮ CL2 ಅದ್ರಿ MRP ಇಲ್ಲ. CL2 MRP ಇರ್ತಾವ ರೀ. ಬಟ್ ನಮ್ಮಲ್ಲೆಲ್ಲ ಅವೆಲ್ಲ ಮಾತಾಡ್ಕೊಂಡು ಒಂದೇ ರೇಟ್ ಹೋಟೆಲ್ಲ ನಮ್ಮದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅದ. ಅದೇ ಅದೆಲ್ಲ ಮಾಲಾಗರ್ ಅವರು ಎಲ್ಲ ಮಾತ್ರ ಒಂದೇ ರೇಟ್ ಇಟ್ಟಾರೆ. ನಮ್ಮಲ್ಲಿ ರೇಟ್ ಕಡೆ ಮಾತ್ರ ಅವ್ನಿಗೆ ರೇಟ್ ಹೊಡೆದು ಬಿಡಲ್ರಿ. ಮತ್ತೆ ಮಾಲಾಗರ ಕಮ್ಮಿ ಇರ್ತಾವ ಅಂತೇಳಿ 25 ರೂಪಾಯಿ ಎಷ್ಟು ಅಂದರೆ ಒಂದು 20 ರೂಪಾಯಿ. ನೀನು ನಾಟಕ ಮಾಡ್ಬೇಡ, ಕೈ ಮಾಡ್ತೀವಿ ಕ್ಯಾಮ್ರಾಗ. ಸರ್ವರ್ ಇಲ್ಲ ಬಂಗಾರ ತೊಗೊಂಬಾರೋ ತೂತ್ರ ಮಾಡ ಬಂಗಾರ ಇಟ್ಕೋತೀನಿ. ಮತ್ತೇನು ಮಾಡಲಿ ಮುಗಿನಾಗ ಹಾಕೋತೀನಿ, ಕಿವಿಯಾಗ ಹಾಕೊಂತೀನಿ ನೋಡ್ರಿ. ಏನೋ ಕಮಲಾಪುರ ತಾಲೂಕಿನಾದ್ಯಂತ ಇದೇ ರೀತಿಯಾಗಿ ನಡೀತಿದ್ರು ಕೂಡ ಅಧಿಕಾರಿಗಳು ಸುಮ್ಮನಾಗಿದ್ದಾರೆ. ಯಾಕೆ ಸುಮ್ಮನಾಗಿದ್ದಾರೆ ಅಂತಾನೆ ತಿಳಿತಾ ಇಲ್ಲ. ಏನೋ ವೈನ್ ಶಾಪ್ ಮಾಲೀಕರಂತೂ ಸಂಪೂರ್ಣವಾಗಿ ಲೂಟಿಗಿಳಿದಿದ್ದಾರೆ. ಇದು ಕೇವಲ ಮಹಾಗಾಂವ್ ಕ್ರಾಸ್ನಲ್ಲಿರುವ A1 ಬ್ರ್ಯಾಂಡಿ ಶಾಪ್ ಕರ್ಮಕಾಂಡ ಅಲ್ಲ. ಕಲಬುರಗಿ ತಾಲೂಕಿನಲ್ಲಿ ರೇಂಜ್ 1ರಲ್ಲಿ ಬರುವಂತಹ ಎಲ್ಲ ಬ್ರ್ಯಾಂಡಿ ಶಾಪ್ಗಳ ಹಣೆ ಬರ ಇಷ್ಟೇ ಇದೆ. ಸುಮಾರು 10%ದಿಂದ 15%ವರೆಗೆ CL2ನ ವೈನ್ ಶಾಪ್ ಮಾಲೀಕರು ಜನರಿಂದ ತೆಗೆದುಕೊಳ್ತಾ ಇದ್ದಾರೆ. ಇದರಿಂದ ಮದ್ಯ ಪ್ರಿಯರ ಜೇಬಿಗೆ ನಿರಂತರವಾಗಿ ಕತ್ತರಿ ಬೀಳ್ತಾ ಇದೆ. ಏನೋ ಇಷ್ಟೆಲ್ಲ ಆದರೂ ಕೂಡ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾಕೆ ಇವುಗಳ ಮೇಲೆ ಕ್ರಮ ತೆಗೆದುಕೊಳ್ತಾ ಇಲ್ಲ? ಅಧಿಕಾರಿಗಳು ಹಾಗೂ ವೈನ್ ಶಾಪ್ ಮಾಲೀಕರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಈ ಕೆಲಸ ನಡೀತಿದೆಯಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಅದೇ ರೀತಿಯಾಗಿ ಯಾರಾದರೂ MRP ಇಷ್ಟಿದೆ ಯಾಕೆ ಹೆಚ್ಚಿಗೆ ಕೊಡ್ತಾ ಇದ್ದೀರಿ ಅಂತ ಕೇಳೋಕೆ ಹೋದರೆ ವೈನ್ ಶಾಪ್ ಮಾರಾಟಗಾರರು, ವೈನ್ ಶಾಪ್ನಲ್ಲಿ ಇರ್ತಕ್ಕಂಥ ಮಾರಾಟಗಾರರು ಯಾರು ಪ್ರಶ್ನೆಯನ್ನು ಕೇಳ್ತಾರೋ ಅವರ ಮೇಲೆ ಹತೋಟಿಯನ್ನು ಮಾಡ್ತಾ ಇದ್ದಾರೆ. ತೆಗೆದುಕೊಳ್ಳೋದಿತ್ತು ತೆಗೆದುಕೊಳ್ಳಿ, ಇಲ್ಲ ಹೊರಟೋಗಿ ಅಂತ ಅವ್ರಿಗೆ ಅಂಜಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿವೆ. ಇನ್ನು ಅಬಕಾರಿ ಇಲಾಖೆ ಮಾರ್ಗಸೂಚಿಗಳನ್ನು ನೋಡೋದಾದ್ರೆ ಮದ್ಯವನ್ನು ಪಾರ್ಸಲ್ ರೂಪದಲ್ಲಿ ಮಾತ್ರ ಗ್ರಾಹಕರಿಗೆ ಮಾರಾಟ ಮಾಡಬೇಕು. MRP ದರದಲ್ಲಿ ಮದ್ಯವನ್ನು ಮಾರಾಟ ಮಾಡಬೇಕು. ಆದರೆ ಇಲ್ಲಿ MRP ದರದಲ್ಲಿ ಮಾರಾಟ ಮಾಡ್ತಾ ಇಲ್ಲ. ಚಿಲ್ಲರೆ ಮದ್ಯವನ್ನು ಮಾರಾಟ ಮಾಡುವಂತಿಲ್ಲ. ಹಾಗೂ ಮಾರಾಟದ ಆವರಣದಲ್ಲಿ ಮದ್ಯ ಸೇವನೆಗೆ ಅವಕಾಶ ಇಲ್ಲ. ಆದರೆ ಇಲ್ಲಿ ಆರಾಮಾಗಿ ಕುಳಿತುಕೊಂಡು ಮದ್ಯ ಸೇವನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ದರಪಟ್ಟಿ ಪ್ರದರ್ಶನವನ್ನು ಮಾಡಬೇಕು, ಆದರೆ ಇಲ್ಲಿ ದರಪಟ್ಟಿಯೇ ಇಲ್ಲ. ನಿಗದಿತ ಮಿತಿಯೊಂದಿಗೆ ಮಾರಾಟ ಮಾಡಬೇಕು. ಇನ್ನು ನಗದು ರಸೀದಿ ಕಡ್ಡಾಯವಾಗಿ ಕೊಡಬೇಕು. ಆದರೆ ರಸೀದಿಯನ್ನು ಯಾವ ವೈನ್ ಶಾಪ್ ಮಾಲೀಕರು ಕೂಡ ಕೊಡೋದಿಲ್ಲ. ಇನ್ನು ಪ್ರಮುಖವಾಗಿ ಈ ವೈನ್ ಶಾಪ್ಗಳಲ್ಲಿ ಮದ್ಯ ಹೊರತುಪಡಿಸಿ ನೀರು, ಜ್ಯೂಸ್, ಪ್ಲಾಸ್ಟಿಕ್ ಲೋಟ
ಮತ್ತು ಸಿಗರೇಟ್ ಮಾರಾಟ ಮಾಡಬಾರ್ದು ಅಂತ ಇದೆ. ಆದರೆ ಈ ಮೇಲಿನ ಯಾವ ಮಾರ್ಗಸೂಚಿಗಳು ಕೂಡ ವೈನ್ ಶಾಪ್ಗಳಲ್ಲಿ ಪಾಲನೆ ಆಗ್ತಾ ಇಲ್ಲ ಎಂಬುದೇ ದುರಾದೃಷ್ಟಕರ. ಅಧಿಕಾರಿಗಳ ಮೇಲಿನ ಭಯ ಈ ಒಂದು ವೈನ್ ಶಾಪ್ ಮಾಲೀಕರಿಗೆ ಹೋಗಿದೆ ಅಂತಾನೆ ಹೇಳ್ಬೋದು. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರೀತಿ ವೈನ್ ಶಾಪ್ಗಳ ಮೇಲೆ ಕ್ರಮ ಕೈಗೊಳ್ತಾರ ಅಥವಾ ಸುಮ್ಮನಾಗ್ತಾರ ಕಾದು ನೋಡಬೇಕಾಗಿದೆ. ಇದು ಕೇವಲ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಹೈ. ಅಧಿಕಾರಿಗಳೇ, ಯಾವ್ಯಾವ ವೈನ್ ಶಾಪ್ನಲ್ಲಿ ಎಷ್ಟು ರೇಟ್ಗೆ ಮದ್ಯ ಮಾರಾಟ ನಡೀತಿದೆ ಅನ್ನೋದ್ರ ಬಗ್ಗೆ ನಮ್ಮ ವಾಹಿನಿ ಸಂಪೂರ್ಣವಾಗಿ ರಿಯಾಲಿಟಿ ಚೆಕ್ ಮಾಡುತ್ತೆ. ಮಾರ್ಗಸೂಚಿಗಳ ಉಲ್ಲಂಘನೆ ಹೇಗೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡುತ್ತೆ. ಈ ಸುದ್ದಿಗೆ ಎಚ್ಚೆತ್ತುಕೊಂಡು ಮದ್ಯಪ್ರಿಯರ ಜೇಬಿಗೆ ಕತ್ತರಿ ಹಾಕುವುದನ್ನು ನಿಲ್ಲಿಸಬೇಕು ಮತ್ತು ಇಂತಹ ವೈನ್ ಶಾಪ್ಗಳ ಮೇಲೆ ಕಾನೂನು ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಆರ್ಜೆ ತಡೀರು, ಕನ್ನಡ ನ್ಯೂಸ್, ಕಲಬುರಗಿ.